ಎಲ್ರಿಗೂ ನಮಸ್ಕಾರ. ಈಗ ನಾವು ಮುಂದಿನ ಗದ್ಯ ಪಾಠ ಮಧುರ ಕನ್ನಡ ಭಾಗ 1 ಮತ್ತು 2ರ 6ನೇ ಗದ್ಯ ಪಾಠ ಶಾಲು ಸಾಬಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದರಂತ ಶಾಲು ಸಾಬಿ ಅನ್ನುವಂಥ ಗದ್ಯ ಪಾಠವನ್ನ ನಾವು ಈಗ ಅಧ್ಯಯನ ಮಾಡೋಣ. ನೋಡೋಣ. ಮಧುರ ಕನ್ನಡದ ಶಾಲು ಸಾಬಿ 6ನೇ ಒಂದು ಗದ್ಯ ಪಾಠ. ಇದನ್ನ ಬರೆದಂಥವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಈ ಒಂದು ಪಾಠದ ವಿವರಣೆಯನ್ನ ಈಗ ನೋಡೋಣ. ಇಲ್ಲಿ ಬಳಸಿರುವಂತಹ ಭಾಷೆ ಮತ್ತು ಶೈಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಲಲಿತ ಪ್ರಬಂಧ. ಲಲಿತ ಅಂದ್ರೆ ಸುಂದರ, ಸುಲಭ ಅಂತ ಹೇಳಿ ಹೆಸರೇ ಹೇಳುವಂತೆ ಸುಲಭವೂ ಸುಂದರವೂ ಆದ ಬರವಣಿಗೆ. ಓದುಗರನ್ನ ಆಸಕ್ತಿಯಿಂದ ಓದಿಸಿಕೊಂಡು ಹೋಗುವ ಹಾಸ್ಯದ ದಾಟಿ ಇದರ ವಿಶೇಷ ಗುಣ. ಲಲಿತ ಪ್ರಬಂಧದ ವಿಶೇಷ ಗುಣ ಏನು ಅಂತಂದ್ರೆ ಓದುಗರನ್ನ ಆಸಕ್ತಿಯಿಂದ ಮುಂದೇನಾಗ್ಬಹುದು ಅನ್ನುವಂತ ಒಂದು ಆಸಕ್ತಿ ಹುಟ್ಟಿಸ್ಕೊಂಡು ಹೋಗುವಂತ ಒಂದು ವಿಶೇಷ ಗುಣ ಈ ಲಲಿತ ಪ್ರಬಂಧದಲ್ಲಿ ಇದೆ. ಒಬ್ಬ ವ್ಯಕ್ತಿ, ಲೇಖಕ ನೋಡಿದ ಕೇಳಿದ ವಿಚಾರಗಳನ್ನ ಕತೆ ಹಾಗೂ ಸಂಭಾಷಣೆಯ ರೂಪದಲ್ಲಿ ನೀಡಿರುತ್ತಾರೆ. ಅದಕ್ಕೆ ನಾವು ಲಲಿತ ಪ್ರಬಂಧ ಅಂತ ಹೇಳ್ತೀವಿ. ಹಳ್ಳಿಯ ಪರಿಸರದ ಹಿನ್ನೆಲೆ ಸೊಗಸಾದ ಆಡು ಮಾತಿನಲ್ಲಿ ಸಂಭಾಷಣೆಯ ರೂಪದಲ್ಲಿ ತಂದು ಗೋರೂರು ಅವರು ತಮ್ಮ ಸಾಹಿತ್ಯದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಈ ಬರವಣಿಗೆಯ ಮುಖ್ಯ ಗುಣ ಸರಳತೆ, ಹಾಸ್ಯ, ವಿಡಂಬನೆ ಮತ್ತು ವ್ಯಂಗ್ಯ. ಇಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ನೋಡಿದ ಹಾಗೂ ಅನುಭವಿಸಿದ ಘಟನೆಗಳನ್ನ ಸರಳವಾಗಿ ಅಥವಾ ಕಥೆಯ ರೂಪದಲ್ಲಿ, ಸಂಭಾಷಣೆ ರೂಪದಲ್ಲಿ ಬರೆದ ಗದ್ಯ ಪ್ರಕಾರ ಅದಕ್ಕೆ ನಾವು ಲಲಿತ ಪ್ರಬಂಧ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವ್ಯಕ್ತಿ ತನ್ನ ಜೀವನದಲ್ಲಿ ಅನುಭವಿಸಿದಂತ ನೈಜ ಘಟನೆ ಇರಬಹುದು ಅಥವಾ ನೋಡಿದಂತ ಒಂದು ಘಟನೆ ಇರಬಹುದು, ಅದನ್ನ ಅತ್ಯಂತ ಸರಳವಾಗಿ, ಮಾರ್ಮಿಕವಾಗಿ ಕಥೆಯ ರೂಪದಲ್ಲಿಯೋ ಅಥವಾ ಸಂಭಾಷಣೆಯ ರೂಪದಲ್ಲಿಯೋ ಇರುವಂತಹ ಗದ್ಯ ಪ್ರಕಾರವನ್ನ ನಾವು ಲಲಿತ ಪ್ರಬಂಧ ಅಂತ ಹೇಳಿ ಕರಿತೀವಿ. ಇಂದು ನಾಗರಿಕತೆಯ ಸೋಗಿನಲ್ಲಿ ಹಳ್ಳಿಯ ಮುಗ್ಧತೆ, ಸಹಜತೆ ಮಾಯವಾಗುತ್ತಿದೆ. ನಾಗರಿಕತೆ ಎಂದು ಆಸಕ್ಕಾಯ್ತಲ್ಲ, ಅವಾಗ ಹಳ್ಳಿಯ ಒಂದು ಮುಗ್ಧತೆ ಮಾಯವಾಗ್ತಾ ಇದೆ. ಬದಲಾವಣೆ ಅನಿವಾರ್ಯ, ಆದರೆ ಸರಳ ಹಾಗೂ ಸುಂದರವಾದುದು ಮೊದಲಿನಂತೆ ಉಳಿಯಬೇಕಾದದ್ದು ನ್ಯಾಯ. ಹಳ್ಳಿ ಜನ ಸುಧಾರಣೆ ಆಗ್ಬೇಕು, ಬದಲಾವಣೆ ಇದು ಅನಿವಾರ್ಯ, ಆದರೆ ಆ ಸುಂದರತೆ, ಅಪ್ಯಾಯತೆ ಮೊದಲಿಂದ ಉಳಿಬೇಕಾದ್ದು ನ್ಯಾಯ ಅಂತ ಲೇಖಕರು ಹೇಳ್ತಾರೆ. ದುರಂತವೆಂದರೆ ಅವುಗಳನ್ನು ಇಂದು ನಾವು ಬರವಣಿಗೆಯಲ್ಲಿ ಮಾತ್ರ ಕಾಣುವ ಸ್ಥಿತಿ ಬಂದಿದೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಹಳ್ಳಿಯ ಹಿನ್ನೆಲೆಯಲ್ಲಿ ಊರಿನ ರಸಿಕರ ಜೀವನವನ್ನು ಸರಸ ಹಾಸ್ಯ ಮಿಶ್ರಿತ ಶೈಲಿಯಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಚಿತ್ರಿತವಾದ ಶಾಲು ಸಾಬಿಯ ವ್ಯಕ್ತಿತ್ವ, ಸಾಮರಸ್ಯದ ಬದುಕು ಆದರ್ಶಕ್ಕೆ ನಿದರ್ಶನ. ಪ್ರಸ್ತುತ ಪಾಠವನ್ನ ಓದ್ತಾ ಹೋದಂತೆ ಪ್ರತಿಯೊಂದು ವಿಚಾರಗಳು ಮನನವಾಗುತ್ತವೆ. ಇನ್ನ ಕವಿಗಳ ಅಥವಾ ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1904ರಲ್ಲಿ ಜುಲೈ 4ರಂದು ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದರು. ಹಳ್ಳಿಯ ಪರಿಸರದ ಅನುಭವಗಳ ಹಿನ್ನೆಲೆಯನ್ನು ಬರವಣಿಗೆಯಲ್ಲಿ ತಂದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದರು. ಇವರ ಸಾಹಿತ್ಯಕ್ಕೆ ವಸ್ತು ಯಾವುದು? ಹಳ್ಳಿಯ ಪರಿಸರದ ಅನುಭವಗಳು. ಬರವಣಿಗೆಯ ವಿವಿಧ ಪ್ರಕಾರಗಳಾದ ಕಥೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಜಾನಪದ, ಪ್ರವಾಸ ಮತ್ತು ಅನುವಾದ ಇವುಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. 1969ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, 1980ರಲ್ಲಿ ಅಮೆರಿಕಾದಲ್ಲಿ ಗೋರೂರು ಪ್ರವಾಸ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ತು? ಅಮೆರಿಕಾದಲ್ಲಿ ಗೋರೂರು.
ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಇನ್ನು ಸ್ವಾತಂತ್ರ್ಯವೇ ಧರ್ಮ ಇತರ ಕೃತಿಗಳು, ಹೇಮಾವತಿ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು, ಮೆರವಣಿಗೆ, ಗರುಡಗಂಬದ ದಾಸಯ್ಯ, ಹಳ್ಳಿಯ ಚಿತ್ರಗಳು, ನಮ್ಮೂರಿನ ರಸಿಕರು, ಕ್ರೌಂಚವಧೆ ಮುಖ್ಯವಾದವು. ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರು 1991 ಸೆಪ್ಟೆಂಬರ್ 28ರಂದು ನಿಧನರಾದರು. 1991 ಸೆಪ್ಟೆಂಬರ್ 28. ನಮ್ಮ ಊರಿನ ರಸಿಕರು ಕೃತಿಯಿಂದ ಶಾಲು ಸಾಬಿ ಪಾಠವನ್ನ ಆಯ್ದುಕೊಳ್ಳಲಾಗಿದೆ. ನಮ್ಮೂರಿನ ರಸಿಕರು. ಈಗ ನಾವು ಆ ಶಾಲು ಸಾಬಿ ಪಾಠವನ್ನ ನೋಡ್ತಾ ಹೋಗೋಣ. ಘಟಕ 1 ಏನಿದೆ ಅಂತ ನೋಡೋಣ. ಒಂದು ದಿನ ನಮ್ಮ ಊರಿನ ಯಕ್ಷಗಾನ ಸಭೆಯವರು ಒಂದು ಆಟವನ್ನು ಆಡುವ ಏರ್ಪಾಡು ಮಾಡಿದರು. ಆಟ ಯಾವುದು ಅಂತಂದ್ರೆ ಹರಿಶ್ಚಂದ್ರ ಕತೆ. ಆಡಿಸುವುದಕ್ಕೆ ಶಾಲು ಸಾಬಿಯೇ ಮುಖಂಡ. ಸಾಬನಿಗೂ ಭಾಗವತಕ್ಕೂ ಆಟಕ್ಕೂ ಏನು ಸಂಬಂಧ ಎನ್ನಬೇಡಿ. ನಮ್ಮ ಊರಿನ ಶಾಲು ಸಾಬಿ ಎಲ್ಲಾ ಕೆಲಸಗಳಿಗೂ ಮುಖಂಡ. ರಥೋತ್ಸವದ ಕಾಲದಲ್ಲಿಯೂ ಇತರ ಉತ್ಸವಗಳ ಕಾಲದಲ್ಲಿಯೂ ಶಾಲು ಸಾಬಿ ಬೆಳಗಿನಿಂದಲೂ ಸಾಯಂಕಾಲದವರೆಗೆ ದೇವಸ್ಥಾನದ ಬಳಿಯೇ ಓಡಾಡುತ್ತಾ ಇರುತ್ತಾನೆ. ದೇವರ ಉತ್ಸವಕ್ಕೆ ಬೇಕಾದ ವಾಹನ ಮುಂತಾದವನ್ನು ಕಟ್ಟುವುದರಲ್ಲಿ, ದೇವರಿಗೆ ಬೇಕಾದ ಹೂಹಾರುಗಳನ್ನು ತರಿಸಿ ರಥವನ್ನ ಕಟ್ಟಿ ವಿಧವಾದ ರೀತಿಯಲ್ಲಿ ಅಲಂಕರಿಸುವುದರಲ್ಲಿ, ಅಡ್ಡೇಕಾರರನ್ನ ಕರೆಸಿ ಉತ್ಸವಗಳಲ್ಲಿ ಸಕಾಲದಲ್ಲಿ ಹೊರಡಿಸುವುದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತಾನೆ. ನೋಡ್ರಿ, ಆ ಊರಿಗೆ ಶಾಲು ಸಾಬಿ ಬೇಕೇ ಬೇಕು. ಬೆಳಗಿನಿಂದ ಸಾಯಂಕಾಲದವರೆಗೆ ದೇವಸ್ಥಾನದ ಬಳಿಯೇ ಓಡಾಡ್ತಾ ಇರ್ತಾನೆ. ದೇವರ ಉತ್ಸವಕ್ಕೆ ಬೇಕಾದ ವಾಹನ ಇರ್ಬೋದು, ಪಲ್ಲಕ್ಕಿ ಇರ್ಬೋದು, ಅವುಗಳನ್ನೆಲ್ಲ ಕಟ್ಟೋದು. ಅಡ್ಡೇಕಾರರು ಅಂದ್ರೆ ಪಲ್ಲಕ್ಕಿಯನ್ನ ಹೊರುವರು. ಇದು ವಿಗ್ರಹಾರಾಧನೆ. ತಾನು ಮುಸಲ್ಮಾನ, ವಿಗ್ರಹಗಳನ್ನ ಕಂಡರೆ ತನಗೆ ಆಗದು ಎಂಬ ಭಾವನೆ ಅವನಲ್ಲಿ ಮೂಡಿಲ್ಲ. ಈಗ ನೋಡ್ರಿ, ಕೋಮು ಸೌಹಾರ್ದತೆ ಅಂತ ಕಾಣ್ತೀವಿ ನಾವು. ಆದ್ರೆ ಇವಾಗಿನ ಕಾಲದಲ್ಲಿ ನಾವು ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತೆಲ್ಲ ಕಚ್ಚಾಡೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಹಳ್ಳಿಯ ಜನರು ಒಂದ್ ರೀತಿ ಕೋಮು ಸೌಹಾರ್ದತೆಯಿಂದ ಬದುಕ್ತಾ ಇದ್ರು. ಲೇಖಕರಿಗೆ ಅದನ್ನ ಮುಖ್ಯವಾಗಿ ಹೇಳಬೇಕಾಗಿದೆ. ಪ್ರತಿ ಉತ್ಸವದ ಮುಂದೆಯೂ ಕೆಂಪು ಶಾಲು ಹೊರಿದು ಕೈಯಲ್ಲಿ ಬೆತ್ತವನ್ನು ಹಿಡಿದು ತಿರುಗುತ್ತಿರುತ್ತಾನೆ. ಅವನ ಮಾತನ್ನು ಮೀರಲು ಯಾರಿಗೂ ಧೈರ್ಯವಿಲ್ಲ. ಊರ ಪಟೇಲರು ಎಷ್ಟು ಸಲ ಹೋಗಿ ಕರೆದರೂ ಬಾರದ ಅಡ್ಡೇಕಾರ ಗೌಡರು ದೂರದಲ್ಲಿ ಸಾಬಿ ಶಾಲನ್ನು ಕಂಡು ಕೂಡಲೇ ಹೊರಟು ಬರುತ್ತಾರೆ. ನೋಡ್ರಿ, ಪಟೇಲ್ರಿಗೆ ಹೆದರದ ಜನ ಈ ಶಾಲು ಸಾಬಿಗೆ ಹೆದರ್ತಾರೆ. ಅಂದ್ರೆ ನಾವು ಈ ಒಂದು ಘಟಕದಲ್ಲಿ ಏನ್ ತಿಳ್ಕೊತೀವಿ ಅಂತಂದ್ರೆ, ಯಕ್ಷಗಾನ ಹರಿಶ್ಚಂದ್ರ ಆಟದ ಪ್ರಸಂಗ ನಡೀತಾ ಇರುತ್ತೆ. ಶಾಲು ಸಾಬಿ ವ್ಯಕ್ತಿತ್ವದ ಸುತ್ತಲೂ ಕತೆ ಆರಂಭವಾಗುತ್ತೆ. ಮುಸಲ್ಮಾನದ ಶಾಲು ಸಾಬಿ ಹಿಂದೂಗಳ ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿ ಮುಂದಾಳುತನವನ್ನ ವಹಿಸುವುದು ಆ ಊರಿನ ವಿಶೇಷವಾಗಿರುತ್ತೆ. ಆತನಿಗೆ ತಾನು ಬೇರೆ ಧರ್ಮದವನೆಂಬ ಭಾವನೆಯೇ ಬರುವುದಿಲ್ಲ. ತಾನು ಮುಸಲ್ಮಾನ, ಮುಸ್ಲಿಂ ಅನ್ನುವಂಥ ಭಾವನೆಯೇ ಬರೋದಿಲ್ಲ. ಸಾಬಿಯ ವ್ಯಕ್ತಿತ್ವ ಅಂತದ್ದು. ಅವನಿಲ್ಲದೆ ಯಾವ ಕೆಲಸವೂ ಕಾರ್ಯವೂ ನಡೆಯುವುದಿಲ್ಲ. ಊರಿನ ಪಟೇಲರಿಗೆ ಹೆದರದ ಜನರು ಸಾಬಿಗೆ ಹೆದರುತ್ತಾರೆ. ನೋಡ್ರಿ, ಊರಿನ ಪಟೇಲರಿಗೆ ಹೆದರೋದಿಲ್ಲ, ಆದ್ರೆ ಸಾಬಿಗೆ ಹೆದರುತ್ತಾರೆ. ಆತ ಹೇಳಿದಂತೆ ಕೇಳುತ್ತಾರೆ. ಅವನು ನೋಡಲು ಕೂಡ ಗಾಂಭೀರ್ಯ ಮತ್ತು ಭಯ ಹುಟ್ಟಿಸುವ ರೀತಿಯಲ್ಲಿದ್ದ. ಅವನ ಕಣ್ಣಿನ ನೋಟಕ್ಕೆ ಮಕ್ಕಳು ಹೆದರಿದರೆ ದೊಡ್ಡವರು ಸೋಲುತ್ತಿದ್ದರು. ಮಕ್ಕಳು ಹೆದರ್ತಿದ್ರ, ಆದ್ರೆ ದೊಡ್ಡವರು ಸೋಲುತ್ತಿದ್ರು, ಗೌರವ ಕೊಡ್ತಿದ್ರು. ಊರಿನ ನ್ಯಾಯ ತೀರ್ಮಾನದಲ್ಲಿ ಸಾಬಿಯದೇ ಕೊನೆ ಮಾತು ಅಂತ ಸರ್ವಸಮ್ಮತ ನ್ಯಾಯವನ್ನು ಕೊಡಿಸುತ್ತಿದ್ದ. ನೋಡ್ರಿ, ಆ ಶಾಲು ಸಾಬಿಯ ವ್ಯಕ್ತಿತ್ವವನ್ನ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ಸಾಬಿಯನ್ನ ನೋಡಿದರೆ ಹಾಗೆಯೇ ಭಯ ಉಂಟಾಗುತ್ತದೆ. 6 ಅಡಿ ಎತ್ತರ, ವಿಶಾಲವಾದ ಎದೆ,
ಶಕ್ತಿಯುತವಾದ ಮಾಂಸಖಂಡಗಳಿಂದ ಕೂಡಿದ ಕೈಕಾಲು, ಪಶು ಶಕ್ತಿಯನ್ನು ತೋರಿಸತಕ್ಕ ಕ್ರಾಂತಿಯುಕ್ತ ಕಣ್ಣುಗಳು, ಅಗಲವಾದ ಹಣೆ, ಉರಿ ಮಾಡಿದ ಮೀಸೆ, ಅಲ್ಲಲ್ಲಿ ನೆರೆತ ಕೂದಲು, ಕಾಣುತ್ತಿರುವ ಗಡ್ಡ. ಅವನನ್ನು ಕಂಡರೆ ಹುಡುಗರು ಹೆದರುತ್ತಾರೆ, ದೊಡ್ಡವರು ಅವನ ಮಾತಿಗೆ ಬೆಲೆ ಕೊಡುತ್ತಾರೆ. ನೋಡ್ರಿ, ಇಲ್ಲಿ ಲೇಖಕರು ಶಾಲೂಸಾಬಿಯ ವ್ಯಕ್ತಿತ್ವವನ್ನ ಹೇಳ್ತಾ ಹೋಗ್ತಾರೆ. ವ್ಯಕ್ತಿತ್ವ ಯಾವ ರೀತಿ ಇತ್ತು? ಆಳು 6 ಅಡಿ ಎತ್ತರ, ವಿಶಾಲವಾದ ಎದೆ, ಶಕ್ತಿಯುತವಾದ ಮಾಂಸಖಂಡಗಳಿಂದ ಕೂಡಿದ ಕೈಕಾಲುಗಳು, ಪಶು ಶಕ್ತಿಯನ್ನು ತೋರಿಸತಕ್ಕ ಕ್ರಾಂತಿಯುತ ಕಣ್ಣುಗಳು, ಅಗಲವಾದ ಹಣೆ, ಹುರಿ ಮಾಡಿದ ಮೀಸೆ, ಅಲ್ಲಲ್ಲಿ ನೆರೆತ ಕೂದಲು, ಕಾಣುತ್ತಿರುವ ಗಡ್ಡ. ಅವನನ್ನು ಕಂಡರೆ ಹುಡುಗರು ಹೆದರಿದರೆ ದೊಡ್ಡವರು ಅವನ ಮಾತಿಗೆ ಬೆಲೆ ಕೊಡುತ್ತಾರೆ. ಇದು ಅವನ ವ್ಯಕ್ತಿತ್ವ. ನಮ್ಮ ಊರು ಪೇಟೆಯಲ್ಲಿ ಅವನೇ ಒಬ್ಬ ಪಾಳೆಗಾರ, ಮುಖಂಡ ಅಂತ. ಯಾರ ಮನೆಯಲ್ಲಿ ಏನೇನು ಕಲಹ ನಡೆಯುತ್ತದೆ, ಅಣ್ಣ ತಮ್ಮಂದಿರ ಕಲಹವೇನು, ದಾಯಾದಿಗಳ ಜಗಳವೇನು, ಎಲ್ಲ ಅವನಿಗೆ ಗೊತ್ತು. ಪೇಟೆಯ ಒಂದು ವ್ಯಾಜ್ಯವನ್ನು ನ್ಯಾಯಸ್ಥಾನಕ್ಕೆ ಬಿಡುವಂತಿಲ್ಲ. ಎಲ್ಲ ದೂರು ಅವನ ಹತ್ತಿರ ಬರಬೇಕು. ನಿಷ್ಪಕ್ಷಪಾತ ದೃಷ್ಟಿಯಿಂದ ನ್ಯಾಯ ತೀರ್ಮಾನವಾಗಬೇಕು. ಈಗೀಗ ಜನರು ಕೋರ್ಟಿಗೆ ಹೋಗುವುದಕ್ಕೆ ಪ್ರಾರಂಭಿಸಿದ್ದರೂ ಅವನ ಮಾತನ್ನು ಮೀರುವ ಧೈರ್ಯ ಯಾರಿಗೂ ಇಲ್ಲ. ಸಾಬಿ ಈ ರೀತಿಯಾಗಿ ನಮ್ಮ ಊರಿನಲ್ಲಿ 100ಕ್ಕೂ ಹೆಚ್ಚು ವ್ಯಾಜ್ಯಗಳನ್ನು, ವ್ಯಾಜ್ಯ ಅಂದ್ರೆ ಜಗಳ, ಕಲಹ, ಎರಡೂ ಪಕ್ಷದವರಿಗೂ ಸಮರ್ಪಕವಾಗುವಂತೆ ತೀರ್ಮಾನ ಮಾಡಿದ್ದಾನೆ. ನಮ್ಮ ಊರಿನಲ್ಲಿ ನಿಷ್ಪಕ್ಷಪಾತತೆಗೂ ನ್ಯಾಯಕ್ಕೂ ಸಾಬಿಯ ಪಂಚಾಯಿತಿ ಉದಾಹರಣೆ. ಯಾರೇ ಎಲ್ಲೇ ಕಲಹ ಮಾಡಿದ್ರು ಅಲ್ಲಿ ಶಾಬಿ ನ್ಯಾಯ ಬಗೆಹರಿಸಲಿಕ್ಕೆ ಇರ್ತಿದ್ದ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಮುಂದಿನ ಒಂದು ಘಟಕ ನೋಡೋಣ. ನಮ್ಮ ಭಾವನವರು ಕೋರ್ಟು ಕಚೇರಿ ಸ್ವಲ್ಪ ಮಟ್ಟಿಗೆ ಕಂಡವರು. ಅವರಿಗೆ ಶಾಲೂ ಸಾಬಿಯ ನ್ಯಾಯ ಪಂಚಾಯಿತಿಯಲ್ಲಿ ಅಷ್ಟು ನಂಬಿಕೆ ಇಲ್ಲ. ಅವರು ಸಾಬಿಯ ನ್ಯಾಯವಲ್ಲ, ಬರೀ ಬುರುಡೆ. ನ್ಯಾಯ ಅವನಿಗೇನು ಗೊತ್ತಿದೆ ಎನ್ನುತ್ತಿದ್ದರು. ಎಲ್ಲ ಸುಳ್ಳು, ಅವನಿಗೇನು ಗೊತ್ತಿದೆ ಅಂತ ಲೇಖಕರ ಭಾವ ಅಂತಿದ್ರಂತೆ. ಒಂದು ಸಲ ಅವರು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಬೇಕಾದ ಪ್ರಸಂಗ ಬಂದಿತು. ಪೇಟೆಯ ತಿಮ್ಮನಿಗೂ ಹನುಮನಿಗೂ ಕೆಲವು ದಿವಸಗಳಿಂದ ಒಂದು ಕುರಿಯ ವಿಷಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದಿತು. ಹನುಮನ ಕುರಿ ಒಂದು ರಾತ್ರಿ ಎಲ್ಲೋ ತಪ್ಪಿಸಿಕೊಂಡು ಹೋಯಿತು. ಅದರ ಕೆಲಸ ತಿಮ್ಮನ ಮನೆಯವರು ಪೂರೈಸಿ ಬಿಟ್ಟರೆಂದು ಹನುಮನಿಗೆ ಅನುಮಾನ. ಒಂದ್ಸಾರಿ ಹನುಮನಿಗೆ ಕುರಿಯ ವಿಷಯದಲ್ಲಿ ಜಗಳ ನಡೀತು. ಹನುಮನ ಕುರಿ ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡು ಹೋಯ್ತು. ಆದ್ರೆ ಅದನ್ನ ಮಾಡಿದವರು ತಿಮ್ಮನ ಮನೆಯವರು ಅಂತ ಹೇಳಿ ಹನುಮನಿಗೆ ಅನುಮಾನ ಉಂಟಾಗುತ್ತೆ. ಅದಕ್ಕಾಗಿ ಅವರಿಬ್ಬರಿಗೂ ಬಹಳ ದಿವಸಗಳಿಂದ ಮನಸ್ತಾಪ ಇತ್ತು. ಹನುಮನ ಮನೆಯಲ್ಲಿ ಒಂದು ಸಾಯುವ ಸ್ಥಿತಿಯಲ್ಲಿದ್ದ ಕುದುರೆ ಇದ್ದಿತು. ಅದು ಒಂದು ರಾತ್ರಿ ಕೆರೆಯ ಬಯಲಿನಲ್ಲಿ ಜಂಡಿನ ನಡುವೆ ಸಿಕ್ಕಿ ಸತ್ತು ಹೋಯಿತು. ಜಂಡಿನ ನಡುವೆ ಅಂದ್ರೆ ಹುಲ್ಲು ಪೊದೆ ತುಂಬಿದ ಒಂದು ಹೆಸರು ರಾಡಿ ಇರುತ್ತಲ್ಲ, ಅದಕ್ಕೆ ಜಂಡು ಅಂತ ಅಂತೀವಿ. ಹನುಮ ತನ್ನ 2 ಮಕ್ಕಳೊಂದಿಗೆ ಆ ಕುದುರೆಯ 4 ಕಾಲುಗಳನ್ನು ಕಟ್ಟಿ ತಿಮ್ಮನ ಹೊಲದೊಳಗೆ ತಂದು ಹಾಕಿ ಅದರ ಬಾಯಿಗೆ ಒಂದು ಗೋಣಿ ಚೀಲ ಸುತ್ತಿ ಹಗ್ಗದಿಂದ ಬಲವಾಗಿ ಬಿಗಿದು ನೋಡುವರಿಗೆ ಅದನ್ನು ಉಸಿರು ಕಟ್ಟಿಸಿ ಕೊಂದು ಹಾಕಿರುವುದೆಂದು ತೋರುವ ಹಾಗೆ ಮಾಡಿದನು. ನೋಡ್ರಿ, ಹನುಮ ಏನ್ ಮಾಡ್ತಾನೆ, ಮರುದಿನ ಆತ ಕುದುರೆಯನ್ನು ತಿಮ್ಮ ತನ್ನ ಹೊಲದಲ್ಲಿ ಬಾಯಿ ಕಟ್ಟಿ ಗುದ್ದಿ ಕೊಂದು ಹಾಕಿರುವ ವರ್ತಮಾನ ಊರಲ್ಲೆಲ್ಲ ಹರಡಿತು. ಹನುಮನ ಕುರಿಗೂ ಇದಕ್ಕೂ ಜನರು ಹೇಗೋ ತಳುಕು ಹಾಕಿ ತಿಮ್ಮ ಈ ಕೆಲಸ ಮಾಡಿರಬಹುದೆಂದು ಹೇಳತೊಡಗಿದರು. ನೋಡ್ರಿ, ಈ ವಿಷಯ ಏನಾಯ್ತು ಅಂತಂದ್ರೆ, ಸರಿ, ಶಾಲು ಸಾಬಿ ತಾನೇ ತನ್ನ ಊರಿನ ಧರ್ಮಾವತಾರ. ಅವನನ್ನು ತಿಮ್ಮನ ಹೊಲದ ಬಳಿಗೆ ಬರ ಹೇಳಿ ಕಳುಹಿಸಿದರು. ನೋಡೋಣವೆಂದು ನಮ್ಮ ಭಾವನವರು ಬಂದರು. ನ್ಯಾಯ ಹೆಂಗ್ ತೀರ್ಮಾನ ಮಾಡ್ತಾನೆ ಅಂತೇಳಿ ಹನುಮನಂದು ಮತ್ತೆ ತಿಮ್ಮನ ನ್ಯಾಯವನ್ನ ಯಾವ ರೀತಿ ತೀರ್ಮಾನ ಮಾಡ್ತಾನೆ ಅನ್ನೋದು ಅವರ ಭಾವನವರಿಗೆ ಕುತೂಹಲ ಉಂಟಾಗಿ ಅವರು ಬಂದರು. ಶಾಲು ಸಾಬಿ ಹನುಮನನ್ನು ತಿಮ್ಮನನ್ನು ವಿಚಾರಣೆ ಮಾಡಿದರು. ಮೊದಲ ದಿವಸ ರಾತ್ರಿ ತನ್ನ ಕುದುರೆ ತಿಮ್ಮನ ಹೊಲದಲ್ಲಿ ಮೇಯುತ್ತಿದ್ದನ್ನು ನೋಡಿದನೆಂದು ಹನುಮ ಹೇಳಿದನು. ಶಾಲು ಸಾಬಿ ಹೊಲವನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸಿ ನೋಡಿದನು.
ಅಲ್ಲಿ ಕುದುರೆ ಹೊಲಕ್ಕೆ ಬಂದ ಗುರುತು ತೋರಲಿಲ್ಲ. ಉಳಿದ ಕೆಲಸವನ್ನೆಲ್ಲ ವಹಿಸಿಯೇ ಶಾಲುಸಾಬಿ ಈ ವಿಷಯವನ್ನು ಅಲ್ಲಿ ನೆರೆದಿದ್ದವರಿಗೆಲ್ಲ ಹೇಳಿ ಕುದುರೆ ಹೊಲಕ್ಕೆ ಬಂದು ಸಾಯಲಿಲ್ಲವೆಂದು ಸತ್ತ ಮೇಲೆ ಹೊಲಕ್ಕೆ ಬಂದಿತೆಂದು ಹೇಳಿದನು. ಕೊನೆಗೆ ಹನುಮ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡನು. ಮುಂದೆ ಒಂದು ದಿನ ಭಾವನವರು ನನ್ನೊಂದಿಗೆ ಪರವಾಗಿಲ್ಲಯ್ಯ, ಒಂದೊಂದು ಸಲ ಸಾಬಿಯು ಚೆನ್ನಾಗಿ ತೀರ್ಮಾನಿಸುತ್ತಾನೆ ಎಂಬುದಾಗಿ ಹೇಳಿದರು. ಇಂಥ ಸಾಬಿಗೆ ಇಂಥ ಎಷ್ಟೋ ಸಂದಿಗ್ಧ ಪ್ರಸಂಗಗಳನ್ನ ಸಮರ್ಪಕವಾಗಿ ತೀರ್ಮಾನಿಸಿದ್ದಾನೆ. ಇಲ್ಲಿ ಏನ್ ಹೇಳ್ತಾರಂದ್ರೆ ಲೇಖಕರು, ಊರಿನ ಎಲ್ಲರೂ ಸಾಬಿಯ ಒಂದು ನ್ಯಾಯ ತೀರ್ಮಾನ, ಅವರಿಗೆ ಮಾತ್ರ ಇವನ ಮೇಲೆ ನಂಬಿಕೆ ಇರಲಿಲ್ಲ. ಕೋರ್ಟು ಕಚೇರಿಯನ್ನ ನೋಡಿದವರಾಗಿದ್ರು, ಹಾಗಾಗಿ ಅವರು ಸಾಬಿಯ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ. ಆದರೆ ಒಮ್ಮೆ ಅವರು ಕೂಡ ತಮ್ಮ ನಿಲುವನ್ನ ವಿಚಾರವನ್ನ ಬದಲಾಯಿಸಬೇಕಾದಂತ ಪ್ರಸಂಗ ಬಂದಿತು. ಏನು ಅಂತಂದ್ರೆ, ತಿಮ್ಮ ಮತ್ತು ಹನುಮನ ನಡುವೆ ಇರುವಂತ ಮನಸ್ತಾಪದ ವಿಚಾರ. ಆ ಸಂದರ್ಭದಲ್ಲಿ ಶಾಲುಸಾಬಿ ಅತ್ಯಂತ ಬುದ್ಧಿವಂತಿಕೆಯಿಂದ ನಡೆದುಕೊಂಡಿದ್ದ. ಅವನ ತೀರ್ಮಾನವನ್ನ ಗಮನಿಸಿದ ಲೇಖಕರ ಭಾವನವರು ಸಾಬಿಯ ಬಗೆಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸುವುದನ್ನ ನಾವು ಇಲ್ಲಿ ಕಾಣ್ತೀವಿ. ಮುಂದಿನ ಘಟಕದಲ್ಲಿ ನೋಡೋಣ. ಶಾಲುಸಾಬಿ ಓದು ಬರಹ ಬಾರದು, ಅವನಿಗೆ ಓದು ಬರಹ ಅವಿದ್ಯಾವಂತ. ಕುಠಾರಿ ಗುರ್ತಿನ ರುಜುವನ್ನು ಮಾತ್ರ ಹಾಕುತ್ತಾನೆ. ನಾವು ಟಿಪ್ಪು ಸುಲ್ತಾನ್ ವಂಶದವರು, ಶೂರರು ಆದುದರಿಂದ ಕಠಾರಿಯೇ ನಮ್ಮ ರಾಜುವಿನ ಗುರುತು, ಕುಠಾರಿಯನ್ನ ಕಠಾರಿ ಎಂದು ಹೇಳಿಕೊಳ್ಳುತ್ತಾನೆ. ನೋಡ್ರಿ, ಇಲ್ಲಿ ಕಠಾರಿ ಗುರುತಿನ ರುಜು ಅಂದ್ರೆ ಸಹಿ, ಕಠಾರಿ ಖಡ್ಗ ನಮ್ಮ ರುಜುವಿನ ಗುರುತು ಎಂದು ಹೇಳಿಕೊಳ್ಳುತ್ತಾನೆ. ಆದರೆ ಹಿಂದೂಗಳಾದ ನಮ್ಮೊಂದಿಗೆ ಅವನು ಹೆಚ್ಚಾಗಿ ಓಡಾಡುತ್ತಿದ್ದರಿಂದ ಅವನಿಗೆ ಖುರಾನಿಗಿಂತ ರಾಮಾಯಣ ಮಹಾಭಾರತಗಳ ಕಥೆಗಳೇ ಚೆನ್ನಾಗಿ ಗೊತ್ತು. ನೋಡ್ರಿ, ಇದನ್ನು ಗಮನಿಸಬೇಕು. ಆತ ಮುಸ್ಲಿಂ ಆದ್ರೂ ಕೂಡ ಖುರಾನಿಗಿಂತ ಹಿಂದೂಗಳ ಜೊತೆಗೆ ಓಡಾಡ್ತಿದ್ದ. ಹೀಗಾಗಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳೇ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನ ನ್ಯಾಯ ತೀರ್ಮಾನಗಳಲ್ಲೆಲ್ಲ ಭಾರತದ ಕಥೆಗಳನ್ನೇ ಉದಾಹರಿಸುತ್ತಾನೆ. ಅವನು ಹೇಗೆ ವಿದ್ಯಾವಂತನಲ್ಲವೋ ಹಾಗೆ ಹಣವಂತನೂ ಅಲ್ಲ. ಆದರೆ ಹೇಗೋ ವರ್ಷಕ್ಕಾಗುವಷ್ಟು ಪೈರು ಬೆಳೆಯುತ್ತಾನೆ. ಹರಿಶ್ಚಂದ್ರನ ಆಟವಾಡಲು ನಮ್ಮ ಊರಿನವರು ನಿಶ್ಚಯಿಸಿದರೆಂದು ಹೇಳಿದೇನಷ್ಟೇ. ಆ ದಿವಸ ನಮ್ಮ ಊರಿನ ಪೇಟೆಯ ಆಟಗಾರರ ಸಂಭ್ರಮ ಕೇಳಬೇಡಿ. ಇದುವರೆಗೂ ಲೇಖಕರು ಆ ಶಾಲುಸಾಬಿಯ ಒಂದು ವ್ಯಕ್ತಿತ್ವವನ್ನ, ಆತನ ವಿಚಾರವಂತಿಕೆಯನ್ನ ತಿಳಿಸಿ ಹೇಳಿದ್ರು. ಇವಾಗ ಮತ್ತೆ ಹರಿಶ್ಚಂದ್ರ ಆಟ ಆಡುವಂತ ಒಂದು ಪ್ರಸಂಗವನ್ನ ವಿವರಿಸ್ತಾ ಹೋಗ್ತಾರೆ. ಆ ದಿವಸ ನಮ್ಮ ಊರಿನ ಪೇಟೆಯ ಆಟಗಾರರ ಸಂಭ್ರಮ ಕೇಳಬೇಡಿ. ಊರಿನಲ್ಲಿ ಬಯಲಾಟವೆಂದರೆ ಸುತ್ತಮುತ್ತ 10-12 ಹಳ್ಳಿಗಳ ಜನರು ಸೇರುತ್ತಾರೆ. ಸಾವಿರಾರು ಜನರೆದುರಿಗೆ ಪಾತ್ರವನ್ನು ವಹಿಸತಕ್ಕ ನಮ್ಮ ಊರ ಆಟಗಾರರನ್ನು ಕಂಡು ಅವರ ಹೆಂಡತಿಯರಿಗೂ ತಾಯಂದಿರಿಗೂ ಬಹಳ ಹೆಮ್ಮೆ. ಆ ದಿವಸ ಆಟಗಾರರಿಗೆ ಹೊಲದಲ್ಲಿ ಬಹಳ ಕೆಲಸವಿಲ್ಲ. ಮನೆಯವರೆಲ್ಲ ಒಂದೇ ಮನಸ್ಸಿನಿಂದ ಅಂದು ಅವರಿಗೆ ವಿರಾಮ ಕೊಡುತ್ತಾರೆ. ಆಟ ದಿವಸ ಒಬ್ಬರಿಗೂ ನಮ್ಮ ಹೊಲದಲ್ಲಿ ಹಾಲು ಮೊಸರು ಸಿಕ್ಕುವುದಿಲ್ಲ. ಮನೆ ಹೆಂಗಸರು ಪಾತ್ರಗಳನ್ನು ವಹಿಸುವರೇ ಆ ದಿವಸ ಹಾಲು ಮೊಸರನ್ನು ಮೀಸಲಿಟ್ಟು ಬಿಡುತ್ತಾರೆ. ನೋಡ್ರಿ, ಮನೆ ಹೆಂಗಸರು ಪಾತ್ರಗಳನ್ನು ವಹಿಸುವವರಿಗೆ ಏನ್ ಮಾಡ್ತಾರೆ? ಹಾಲು ಮೊಸರನ್ನ ಮೀಸಲಿಟ್ಟು ಬಿಡುತ್ತಾರೆ. ಪ್ರತಿಯೊಬ್ಬ ಹೆಂಡತಿಯೂ ಪ್ರತಿಯೊಬ್ಬ ತಾಯಿಯೂ ಈ ದಿವಸ ನನ್ನ ಗಂಡ ಹರಿಶ್ಚಂದ್ರ ಕುಣಿತಾನೆ, ಇವತ್ತು ನನ್ನ ಮಗ ಚಂದ್ರಮತಿ ಆಡ್ತಾನೆ ಎಂದು ಮುಂತಾಗಿ ಹೆಮ್ಮೆಯಿಂದ ಹೇಳಿಕೊಳ್ತಾ ಇರ್ತಾರೆ. ನೋಡ್ರಿ, ಅವರು ಆ ದಿವಸ ನನ್ನ ಗಂಡ ಹರಿಶ್ಚಂದ್ರ ಕುಣಿತಾನೆ, ಇವತ್ತು ನನ್ನ ಮಗ ಚಂದ್ರಮತಿ ಆಗ್ತಾನೆ ಅಂತೇಳಿ ಹೆಮ್ಮೆಯಿಂದ ತಾಯಿಯರು ಹೆಣ್ಣಂದಿರು ಹೇಳ್ಕೊಳ್ತಿರ್ತಾರೆ. ನಮ್ಮೂರ ಆಟದಲ್ಲಿ ಪಾತ್ರವನ್ನು ಕುಣಿಯುವುದೆಂದರೆ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡೆದಂತೆ. ನೋಡ್ರಿ, ಲೇಖಕರು ಏನ್ ಹೇಳ್ತಾರೆ?
ನಮ್ಮೂರ ಆಟದಲ್ಲಿ ಪಾತ್ರವನ್ನು ಕುಣಿಯುವುದೆಂದರೆ ಅಂದ್ರೆ ಪೇಟೆಯ ಪ್ರತಿಯೊಬ್ಬ ಹುಡುಗನಿಗೂ ತಾನು ಒಂದು ದಿವಸ ಆಟದಲ್ಲಿ ಪಾತ್ರ ವಹಿಸನೆಂಬುದೇ ಕನಸಾಗಿತ್ತು. ಅಂದ್ರೆ ಪೇಟೆಯ ಜನರಿಗೆ ಅಲ್ಲಿ ಹುಡುಗರು ಆ ನಾಟಕದಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ಆಸೆ ಇರ್ತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮುಂದಿನ 3ನೇ ಘಟಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಶಾಲು ಸಾಬಿ ಒಬ್ಬ ಅವಿದ್ಯಾವಂತ, ಹೌದಾ, ಓದು ಬರಹ ಬಾರದು. ಆದರೆ ತಾನು ಟಿಪ್ಪುವಿನ ವಂಶಜ, ಅವನಂತೆ ತಮ್ಮವರೆಲ್ಲರೂ ಶೂರರೆಂದು ಹೇಳಿಕೊಳ್ಳುತ್ತಿರುತ್ತಾನೆ. ಅದಕ್ಕಾಗಿ ಕಠಾರಿಯ ಗುರುತನ್ನು ರುಜುವಿಗಾಗಿ ಬಳಸುವುದೆಂದು ಹೆಮ್ಮೆ ಪಡುತ್ತಾನೆ. ಆದರೆ ಆತನಿಗೆ ಕುರಾನಿನ ವಿಷಯಗಳಿಗಿಂತ ಹಿಂದೂಗಳ ಮಹಾಭಾರತ ರಾಮಾಯಣದ ವಿಚಾರಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅದಕ್ಕೆ ಕಾರಣ ಹಿಂದೂಗಳೊಂದಿಗೆ ಆತ ಹೆಚ್ಚು ಓಡಾಡ್ತಿದ್ದ. ಹಿಂದೂಗಳೊಡನೆ ತನ್ನ ನ್ಯಾಯ ತೀರ್ಮಾನಗಳನ್ನೆಲ್ಲ ಆತ ಬಳಸಿಕೊಳ್ಳಬೇಕಾದ್ದು ಮಹಾಭಾರತ ರಾಮಾಯಣದ ಕಥೆಗಳ ಉದಾಹರಣೆಗಳನ್ನೇ ಬಳಸಿಕೊಳ್ತಾ ಇದ್ದ. ಈಗ ಹರಿಶ್ಚಂದ್ರ ಆಟ ಆಡುವ ದಿನದ ವಿಚಾರಕ್ಕೆ ಬರೋಣ ನೋಡಿ. ಆ ದಿನ ಊರಿನವರಿಗೆ ಅದೇನೋ ಸಂಭ್ರಮ. ಸುತ್ತಮುತ್ತಲಿನ 10-12 ಊರಿನವರು ಬಂದು ಸೇರುತ್ತಾರೆ. ಪಾತ್ರಧಾರಿಗಳ ಮನೆಯವರಿಗೆ ತಮ್ಮವರ ಬಗ್ಗೆ ಎಷ್ಟು ಹೇಳಿಕೊಂಡರೂ ಸಾಲದು. ಆಟ ಆಡಲಿ ಕೂಡ ಬಯಲಾಟದಲ್ಲಿ ಪಾತ್ರವಹಿಸುವುದು ಆ ಆಟಗಾರರಿಗೆ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡೆದುಕೊಂಡಷ್ಟೇ ಹೆಚ್ಚುಗಾರಿಕೆ. ನೋಡ್ರಿ, ಪದವಿಯನ್ನ ಪಡೆದಂತೆ. ಪ್ರತಿಯೊಬ್ಬ ಹುಡುಗನ ಕನಸು ಕೂಡ ತಾನು ಒಂದಲ್ಲ ಒಂದು ದಿನ ಆಟವಾಡಬೇಕೆಂದು ಆಗಿರುತ್ತದೆ. ಬಯಲಾಟವೆಂದರೆ ಅವರ ಪಾಲಿಗೆ ಬದುಕಿನ ಒಂದು ಮಹತ್ವದ ಭಾಗ ಅಂತೇಳಿ ಅಂದ್ಕೊಂಡಿರ್ತಾರೆ. 4ನೇ ಘಟಕಕ್ಕೆ ಹೋಗೋಣ. ಆವತ್ತಿನ ಮಾತು ಹೇಳುತ್ತೇನೆ ಅಂದ್ರೆ ನಾಟಕ, ಹರಿಶ್ಚಂದ್ರ ನಾಟಕ ನಡೀತಾ ಇತ್ತಲ್ಲ, ಅವತ್ತಿನ ಮಾತು. ಸಾಯಂಕಾಲ 7 ಗಂಟೆಯ ಹೊತ್ತಿಗೆ ಹಳ್ಳಿ ಹೆಂಗಸರೆಲ್ಲ ದನಗಳನ್ನು ಮನೆಗಳನ್ನು ಕಟ್ಟಿ ಹಾಕಿ ಅವುಗಳ ಹಾಲು ಕರೆದು ಅವುಗಳ ಮುಂದೆ ಹುಲ್ಲು ಹಾಕಿ ಆಟದ ಚಪ್ಪರದ ಮುಂದೆ ಬಂದು ಕುಳಿತರು. ನೋಡ್ರಿ, 7 ಗಂಟೆಗೆ ಹಳ್ಳಿ ಹೆಂಗಸರೆಲ್ಲ ಅಲ್ಲಿ ಆಟದ ಮುಂದೆ ಬಂದು ಕುಳಿತರು. ಆಟದ ಬಯಲು ಅವರ ನಗುವಿನ ಗೆಲುವಿನ ಧ್ವನಿಯಿಂದಲೂ ಕಡಗಗಳ ಶಬ್ದದಿಂದಲೂ ತುಂಬಿ ಹೋಯಿತು. ಕಡಗ ಬಳೆ ಅಂತ ಅನ್ಕೋದು. ಮಧ್ಯೆ ಮಧ್ಯೆ ಎಲೆ ಅಡಿಕೆಯನ್ನು ಅಗೆಯುತ್ತಾ ಒಬ್ಬರಿಂದೊಬ್ಬರು ತೆಗೆದುಕೊಳ್ಳುತ್ತಾ ಬಹುದೂರ ಕೇಳುವಂತೆ ಗಟ್ಟಿಯಾಗಿ ನಗುತ್ತಿದ್ದರು. ಒಂದು ಸಂತೋಷವನ್ನ ಅನುಭವಿಸ್ತಾ ಇದ್ರು. ಸಾವಿ ನನ್ನನ್ನು ಬೇಗ ಬರ ಹೇಳಿದುದರಿಂದ ನಾನು 9 ಗಂಟೆಯ ವೇಳೆಗೆ ಆಟದ ಬಯಲಿಗೆ ಹೋದೆನು. ಹಳ್ಳಿಯ ಎಲ್ಲಾ ಆನಂದವನ್ನು ಅನುಭವಿಸಬೇಕೆಂದಿದ್ದ ಗುಂಡನು ನನ್ನೊಂದಿಗೆ ಬಂದನು. ನೋಡಿ, ಹಳ್ಳಿಯಲ್ಲಿ ಎಲ್ಲಾ ಆನಂದವನ್ನು ಅನುಭವಿಸಬೇಕು ಅಂತೇಳಿ ಆ ಗುಂಡನು ಕೂಡ ಬಂದ. ಆ ವೇಳೆಗೆ ಸ್ತ್ರೀ ಪುರುಷರ ದೊಡ್ಡ ಗುಂಪೇ ಸೇರಿದ್ದಿತು. ಅವರೆಲ್ಲರೂ ಆನಂದದಿಂದ ಮನ ಬಂದಂತೆ ನೆಲದ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಗುಂಡ ಇವರ ಸಂತೋಷವನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಹಗಲೆಲ್ಲ ಕೆಲಸ ಮಾಡುತ್ತಾರೆ, ಈಗ ಹಕ್ಕಿಗಳಂತೆ ಆನಂದದಿಂದ ಇದ್ದಾರೆ ಎಂದನು. ಅಷ್ಟು ಹೊತ್ತಿಗೆ ಶಾಲು ಸಾಬಿ ಬಂದನು. ಅವನನ್ನು ನೋಡಿ ಹೆಂಗಸರ ಸದ್ದು ಸ್ವಲ್ಪ ಕಡಿಮೆಯಾಯಿತು. ಸಾಬಿ ಬಂದ ಕೂಡಲೇ ಆಟಗಾರೆಲ್ಲ ಚಪ್ಪರಕ್ಕೆ ಬಂದರು. ಪರದೆಯ ಹಿಂದುಗಡೆ ಪ್ರತಿಯೊಬ್ಬನೂ ತನಗೆ ಮನಸ್ಸಿಗೆ ಬಂದಂತೆ ಬಣ್ಣವನ್ನು ಬೆಳೆದುಕೊಂಡರು. ಚಂದ್ರಮುಖಿಯ ವೇಷಧಾರಿಯಾದ ಮಾದ ಜೋಡಿದಾರರ ಮನೆಯಿಂದಲೇ ಒಂದು ಬಣ್ಣದ ಸೀರೆಯನ್ನ ತಂದಿದ್ದ. ಮಾದ ಎಲ್ಲಿಂದ ತಂದಿದ್ದ? ಜೋಡಿದಾರರ ಮನೆಯಿಂದ ಒಂದು ಬಣ್ಣದ ಸೀರೆ. ಯಾವ ಪಾತ್ರ ಮಾಡಿದ್ದವನು? ಚಂದ್ರಮುಖಿಯ ಪಾತ್ರ ಮಾಡಿದವರು ಮಾದ. ಹರಿಶ್ಚಂದ್ರ ಶಾಲು ಸಾಬಿಯ ರುಮಾಲನ್ನೇ ಅವನು ತಲೆ ಮೇಲಿಂದ ತೆಗೆದು ತನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದನು. ನೋಡ್ರಿ, ಹರಿಶ್ಚಂದ್ರ ಪಾತ್ರಧಾರಿ ಏನ್ ಮಾಡಿದ್ದ? ಶಾಲು ಸಾಬಿಯ ರುಮಾಲನ್ನೇ ತೆಗೆದುಕೊಂಡಿದ್ದ. ಹರಿಶ್ಚಂದ್ರ ರಂಗಸ್ಥಳಕ್ಕೆ ಬಂದ ಕೂಡಲೇ ಸೀನಪ್ಪ, ಇದು ಸಾಬಿಯ ರುಮಾಲು ಎಂದನು. ನೋಡ್ರಿ, ಆ ರುಮಾಲವನ್ನ ಕಂಡು ಸೀನಪ್ಪ ಏನಂತಾನೆ? ಇದು ಸಾಬಿಯ ರುಮಾಲು ಅಂತ ಹೇಳ್ತಾನೆ. ನೋಡಿ, ಈ ಘಟಕದಲ್ಲಿ ನಾವು 4ನೇ ಘಟಕದಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ,
ಬಯಲಾಟದ ದಿನ ಸಂಜೆ 7 ಗಂಟೆಗೆ ಹೆಂಗಸರೆಲ್ಲ ಸೇರಿರ್ತಾರೆ. ಮೊದಲೇ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ 7 ಗಂಟೆಗೆ ಆಟದ ಬಯಲಿಗೆ ಬಂದು ಸೇರ್ತಾರೆ. ದಿನವಿಡೀ ದುಡಿದ ಶ್ರಮವನ್ನು ಮರೆತು ನಕ್ಕು ನಲಿಯುತ್ತಾರೆ. ಲೇಖಕರ ಸ್ನೇಹಿತ ಗುಂಡ ಕೂಡ ಇಲ್ಲಿ ಬಂದಾಗ ಈ ಒಂದು ಹೆಂಗಸರ ಸಂಭ್ರಮವನ್ನು ನೋಡಿ ಅವನಿಗೆ ಅಸೂಯೆ ಆಗುತ್ತದೆ. ಒಳಗಡೆ ಆಟಗಾರರು ತಮಗೆ ತೋಚಿದಂತೆ ಬಣ್ಣ ಬಳಿದುಕೊಂಡು ಅಲಂಕಾರಕ್ಕೆ ಬೇಕಾದ ಒಡವೆ ವಸ್ತ್ರಗಳನ್ನ ಇತರರಿಂದ ಪಡೆದು ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಹರಿಶ್ಚಂದ್ರ ಪಾತ್ರಧಾರಿಗೆ ಶಾಲುಸಾವಿಯ ರುಮಾಲೆ ತಲೆಗೆ ಪೇಟವಾಗಿತ್ತು. ಆಟದ ಬಯಲಿನಲ್ಲಿ ಸದ್ದುಗದ್ದಲ ಮಾಡುತ್ತಿದ್ದವರು ಶಾಲುಸಾವಿ ಬಂದ ತಕ್ಷಣ ಸುಮ್ಮನಾದರು. ಅಂದ್ರೆ ಆತನ ಒಂದು ಪ್ರವೇಶ ಅವರಿಗೆ ಅಷ್ಟೊಂದು ಮಹತ್ವ ಕೊಡ್ತಾ ಇದ್ರು ಅಂತ ಅರ್ಥ. ಇನ್ನು 5ನೇ ಘಟಕಕ್ಕೆ ಹೋಗೋಣ. 10:30 ಗಂಟೆ ಹೊತ್ತಿಗೆ ಸುಮಾರು 1,000 ಜನ ಕಲಿತು ಹೋಯ್ತು. ನೋಡ್ರಿ, ನಾಟಕ ಹರಿಶ್ಚಂದ್ರ ನಾಟಕವನ್ನ ನೋಡ್ಲಿಕ್ಕೆ 10:30 ಗಂಟೆಗೆ ಸುಮಾರು 1,000 ಜನ ಸೇರಿದ್ರು. ಕಲಿತು ಅಂದ್ರೆ ಸೇರು. ಎಲ್ಲಿಂದ ಎಲ್ಲಿವರೆಗೆ ನೋಡಿದರೂ ಮನುಷ್ಯರ ತಲೆಗಳೇ ಸಮುದ್ರ. ಮನುಷ್ಯರ ತಲೆಗಳ ಸಮುದ್ರವೇ ಕಾಣ್ತಾ ಇತ್ತು. ಆಟ ಪ್ರಾರಂಭವಾಗಲಿಲ್ಲವೆಂದು ಜನರಲ್ಲಿ ಗುಜುಗುಜು ಹೆಚ್ಚಾಯಿತು. ಗುಜುಗುಜು ಶುರುವಾಯಿತು. ಇನ್ನೂ ಯಾಕೆ ಆಟ ಶುರು ಆಗ್ತಾ ಇಲ್ಲ ಅಂತೇಳಿ ಸಾಬಿ ರಂಗಸ್ಥಳದ ಮುಂದೆ ನೆಲದ ಮೇಲೆ ಒಂದು ಚಾಪೆ ಹಾಸಿಕೊಂಡು ಕುಳಿತನು. ಸೂಜಿ ಹಾಕುವುದಕ್ಕೂ ಜಾಗವಿಲ್ಲದಷ್ಟು ಜನ ಕುಳಿತಿದ್ದರು. ಆಟ ಪ್ರಾರಂಭವಾಗುವುದನ್ನು ಕಂಡು ಶಾಲುಸಾವಿ ರಂಗಸ್ಥಳದ ಕಡೆಗೆ ಧ್ವನಿ ಮಾಡಿ, ಪರದೆ ಎತ್ತಿರೋ, ಎಷ್ಟು ಹೊತ್ತು ಎಂದನು. ಅನಂತರ ಒಳಗಡೆ ಗಣಪತಿಗೆ ಮಂಗಳಾರತಿಯಾದ ಗಂಟೆ ಧ್ವನಿ ಕೇಳಿಸಿತು. ಹೊರಗಡೆಗೆ ಕಟ್ಟಿದ್ದ ಒಂದೇ ಒಂದು ಪರದೆಯನ್ನು ಮೇಲಕ್ಕೆ ಎತ್ತಿದರು. ಹರಿಶ್ಚಂದ್ರನ ದರ್ಬಾರು ಕಣ್ಣಿಗೆ ಬಿತ್ತು. ಹರಿಶ್ಚಂದ್ರ ಕೂಡಲೇ ಅರರೇ ಎನ್ನಯ್ಯ ಸಮಾನರಾರು ಎಂದು ಪ್ರಾರಂಭಿಸುತ್ತಾನೆ. ಸ್ವಂತ ವೆಚ್ಚದಿಂದ ನಿಯಮಿಸಿಕೊಂಡಿದ್ದ ನಮ್ಮ ಊರು ಬ್ಯಾಂಡಿನವರು ಅವನ ದರ್ಬಾರು ಮುಗಿಯುವವರೆಗೂ ಬ್ಯಾಂಡನ್ನು ಬಾರಿಸಿದರು. ಹರಿಶ್ಚಂದ್ರ ಪಾತ್ರಧಾರ ಚೆನ್ನಾಗಿಯೇ ಆಡಿದ್ದ. ಅವನ ಹೆಂಡತಿ ಹೆಮ್ಮೆಯಿಂದ ಸುತ್ತಮುತ್ತ ಇದ್ದವರೊಂದಿಗೆ ಮಾತನಾಡುತ್ತಿದ್ದಳು. ಪರದೆಯನ್ನು ಮತ್ತೆ ಕೆಳಕ್ಕೆ ಬಿಡಲಿಲ್ಲ. ಪಾತ್ರಗಳೆಲ್ಲ ಪರದೆಯ ಒಂದು ಕಡೆಯಿಂದ ಬರುವುದು, ಮತ್ತೊಂದು ಕಡೆಗೆ ಹೋಗುವುದು ಇದೇ ಪದ್ಧತಿ. ಅಲ್ಲಿ ಏನ್ ಪದ್ಧತಿ ಇತ್ತು? ಪರದೆಯನ್ನ ಕೆಳಕ್ಕೆ ಬಿಡ್ಲಿಲ್ಲ. ಪಾತ್ರಗಳಲ್ಲಿ ಅವು ಏನ್ ಮಾಡ್ತಿದ್ದು? ಒಂದು ಕಡೆಯಿಂದ ಬರುವುದು, ಇನ್ನೊಂದು ಕಡೆ ಹೋಗೋದು. ಇಷ್ಟನ್ನ ಮಾಡ್ತಾ ಇದ್ರು. ಇನ್ನು 5ನೇ ಈ ಘಟಕದಲ್ಲಿ ನಾವು ಏನ್ ತಿಳ್ಕೊಂಡಿವಿ ಅಂದ್ರೆ, 10:30 ಸುಮಾರಿಗೆ ಆ ಒಂದು ನಾಟಕದ ಬಯಲೆಲ್ಲ ಜನಸಾಗರದಂತೆ ತುಂಬಿತು. ಆದರೆ ಆಟವೇ ಬೇಗ ಆರಂಭವಾಗಲಿಲ್ಲ. ಇದನ್ನು ಗಮನಿಸಿದ ಜನ ಗುಜು ಗುಜು ಅಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದನ್ನು ಕಂಡ ಶಾಲುಸಾವಿ ಪರದೆ ಎತ್ತಿ ಆಟ ಆರಂಭಿಸುವಂತೆ ಅಪ್ಪಣೆ ಮಾಡಿದ. ಅವನ ಧ್ವನಿಗಾಗಿ ಕಾಯುತ್ತಿದ್ದರೋ ಏನೋ ಎಂಬಂತೆ ಆಟಗಾರರ ಒಂದು ಗಣಪತಿ ಪೂಜೆ ಒಳಗಡೆ ಕೇಳಿಸ್ತು. ಆಮೇಲೆ ಪರದೆ ಎಳೆದರು. ಹರಿಶ್ಚಂದ್ರನ ದರ್ಬಾರ ಶುರುವಾಯಿತು. ಅವನ ಹೆಂಡತಿ, ಹರಿಶ್ಚಂದ್ರ ಪಾತ್ರಧಾರಿ ಹೆಂಡತಿ ಇಲ್ಲಿ ಕೆಳಗಡೆ ಕೂತು ನಾಟಕ ನೋಡ್ತಿದ್ಲು. ಅವಳು ಹೆಮ್ಮೆಯಿಂದ ಹೇಳಿಕೊಂಡು ಸಂಭ್ರಮಿಸುವುದನ್ನ ಲೇಖಕರಿಲ್ಲಿ ವರ್ಣಿಸ್ತಾರೆ. ಒಮ್ಮೆ ಸರಿಸಿದ ಪರದೆ ಮತ್ತೆ ಕೆಳಕ್ಕೆ ಬಿಡ್ಲಿಲ್ಲ. ಅಂದ್ರೆ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಮತ್ತೊಂದು ಕಡೆಯಿಂದ ಹೋಗುವುದೇ ಪಾತ್ರಧಾರಿಗಳು ಅಡ್ಡಾಡುವುದು ಒಂದು ಪದ್ಧತಿಯಾಗಿತ್ತು. ನಮ್ಮ ಊರಿನ ಆಟದಲ್ಲಿ ಕುಣಿತ ಬಲು ಮುಖ್ಯ. ಈಚೆಗೆ ಯಾರೋ ನಾಗರಿಕರು ಕುಣಿತ ಬೇಡ, ನಾಟಕದ ಹಾಗೆ ಆಡೋಣ, ಈ ಕುಣಿತ ಅನಾಗರಿಕತೆ ಕುರುಹು ಎಂದು ನಿಲ್ಲಿಸಿ ಬಿಟ್ಟಿದ್ದರು. ಮಧ್ಯದಲ್ಲಿ ಅಂದ್ರೆ ನಾಟಕದ ಮಧ್ಯದಲ್ಲಿ ಕುಣಿತ ಅನಾಗರಿಕತೆ ಅಂತ ಅದನ್ನ ನಿಲ್ಲಿಸಿಬಿಟ್ಟಿದ್ರು. ಆದ್ರೆ ಸಾಬಿ ಒಂದು ದಿವಸ ಆಟಗಾರನೆಲ್ಲ ಒಂದು ಕೂಡಿಸಿ, ನೀವು ಕುಣಿತ ಬಿಡಬೇಡಿ, ಕುಣಿತ ಬಿಟ್ಟರೆ ನಿಮ್ಮ ಆಟದ ಸ್ವಾರಸ್ಯ ಕೆಟ್ಟು ಹೋಗುತ್ತೆ. ಆ ದೊಡ್ಡ ದೊಡ್ಡ ಕಂಪನಿಗಳಂತೆ ಬಟ್ಟೆ, ಒಡವೆ, ಶೀನು ಇವುಗಳು ಆಟ ಆಡೋಕೆ ನಮ್ಮ ಹಣೆಯಲ್ಲಿ ಬರೆದಿಲ್ಲ. ಕುಣಿತ ಬಿಟ್ಟರೆ ನಮ್ಮ ಹಕ್ಕನ್ನೇ ಬಿಟ್ಟಂತೆ ಆಗುತ್ತದೆ ಎಂದನು. ನೀವು ಕುಣಿತ ಇಟ್ಟುಕೊಳ್ಳಿ, ನಾವು ವೇಷ ಹಾಕಿಕೊಳ್ಳುತ್ತೇವೆ ಎಂದನು.
ಅಲ್ಲಿಂದ ಈಚೆಗೆ ಕುಣಿತ ಮತ್ತೆ ಪ್ರಾರಂಭವಾಗಿದೆ. ಬಯಲಾಟದ ಮುಖ್ಯ ಸ್ವಾರಸ್ಯವೇ ಕುಣಿತ. ನೋಡ್ರಿ, ಬಯಲಾಟದ ಮುಖ್ಯ ಸ್ವಾರಸ್ಯವೇ ಕುಣಿತ. ಅದನ್ನು ಬಿಟ್ರೆ ನಮಗ್ ಬೇರೆ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಪ್ರೇಕ್ಷಕರ ಹೃದಯಗಳು ಪಾತ್ರದೊಂದಿಗೆ ಕುಣಿಯುತ್ತಾ ಇರುತ್ತವೆ. ಎಲ್ಲಾ ಪಾತ್ರಧಾರಿಗಳು ಕುಣಿಯುತ್ತಾರೆ. ಸ್ತ್ರೀ ಪಾತ್ರಗಳು ನರ್ತನ ಮಾಡುತ್ತಾರೆ. ಪುರುಷ ಪಾತ್ರಗಳು ರಂಗಸ್ಥಳದಲ್ಲಿ ಹಾಸಿರುವ ಹಲಗೆ ಒಡೆದು ಹೋಗುವಂತೆ, ಕಾಲು ಮುರಿದು ಹೋಗುವಂತೆ ಕುಣಿಯುತ್ತಾರೆ. ಹರಿಶ್ಚಂದ್ರ ಮಹಾರಾಜನು, ವಿಶ್ವಾಮಿತ್ರ ಋಷಿಯು ತಮ್ಮ ತಮ್ಮ ಪಾತ್ರದ ಗಾಂಭೀರ್ಯವನ್ನು ಬಿಟ್ಟು ಭಯಂಕರವಾಗಿ ಕುಣಿದರು. ಚಂದ್ರಮತಿಯು ರಂಗಸ್ಥಳಕ್ಕೆ ಬರುವಾಗ ತಾನೇ ಬಂದಾಳೋ ಚಂದ್ರಾಮತಿ ಬಂದಾಳೋ ಎಂದು ಹಾಡುತ್ತಾ ಕುಣಿಯುತ್ತಾ ಬಂದಳು. ಮುಂದಿನ ಒಂದು ಘಟಕ, 10ನೇ ಘಟಕ ನೋಡ್ರಿ. ಚಂದ್ರಮತಿ ಕುಣಿತ ಬಂದಾಳೋ ಚಂದ್ರಮತಿ ಅಂತೇಳಿ ಬಂದ್ರು. ಅವಳು ಬಂದ ಕೂಡಲೇ ಸ್ತ್ರೀಯರು, ಮಾತಾಯಿ ಎಷ್ಟು ಕಷ್ಟಪಡಬೇಕೋ ಎಂದರು. ಜನರಿಗೆ ತಾವು ನೋಡುತ್ತಿದ್ದುದು ಆಟವೆಂಬುದೇ ಮರೆತು ಹೋಗಿತ್ತು. ಆ ದೊಡ್ಡ ಗುಂಪು ಮಾತನಾಡದೆ ಮೈ ಮರೆತು ಆಟವನ್ನು ವೀಕ್ಷಿಸುತ್ತಿದ್ದರು. ವಿಶ್ವಾಮಿತ್ರ ಹರಿಶ್ಚಂದ್ರನ್ನು ಒದ್ದಾಗ ಒಬ್ಬ ದೊರಿನ ಒದ್ಬಿಟ್ನಲ್ಲ ಬಡಜೋಗಿ ಎಂದನು. ಮತ್ತೊಬ್ಬ ಅಂತವನಿಗೆ ಹಂಗಾಯ್ತಂತೆ ನಮ್ಮ ಪಾಡೇನು ಮಹಾ ಎಂದನು. ನೋಡ್ರಿ, ಆ ನಾಟಕವನ್ನ ನೋಡ್ತಾ ಇದ್ರಂತೆ ಅವ್ರಿಗೆ ನಾಟಕ, ಇದೊಂದು ನಾವು ನಾಟಕ ನೋಡ್ತಾ ಇದ್ದೀವಿ ಅನ್ನೋದನ್ನ ಮರೆತು ಅಷ್ಟೊಂದು ತಲ್ಲೀನರಾಗಿದ್ರು ಅನ್ನೋದನ್ನ ಈ ವಾಕ್ಯಗಳ ನಮಗೆ ಹೇಳ್ತಾವ. ವಿಶ್ವಾಮಿತ್ರ ಹರಿಶ್ಚಂದ್ರನ ಒದ್ದಾಗ ದೊರೆನೇ ಒದ್ಬಿಟ್ನಲ್ಲ ಅಂತ ಒಬ್ಬ ಅಂದ್ರೆ ಆ ದೊರೆಗೆ ಹಂಗಾಯ್ತು, ಇನ್ನು ಸಾಮಾನ್ಯ ಜನರು ನಮ್ಮ ಪಾಡೇನು ಅಂತೇಳಿ ಅಂತಾರ. ಆಟ ಬೆಳಗಾದರೂ ಮುಗಿಯಲೇ ಇಲ್ಲ. ಸೂರ್ಯೋದಯವಾಗಿ ಹೊಂಬಣ್ಣದ ಎಳೆ ಬಿಸಿಲು ಸಭೆಯನ್ನು, ರಂಗಸ್ಥಳವನ್ನು ಅಪ್ಪಿದ ಕೂಡಲೇ ನಾಟಕವನ್ನು ನಿಲ್ಲಿಸಬೇಕೆಂದು ಸಾಬೆ ಅಪ್ಪಣೆ ಮಾಡಿದನು. ಆಗ ತಾನೇ ಹರಿಶ್ಚಂದ್ರನಿಗೆ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಲು ಬಂದಿದ್ದರು. ಆದರೆ ವಿಷ್ಣು ಇನ್ನೂ ಬಂದಿರಲಿಲ್ಲ. ಆದರೆ ಪಾಪ ರಾತ್ರಿಯೆಲ್ಲ ಕಷ್ಟಪಟ್ಟು ತರುಣ ತುಳಸಿಯ ಮಾಲೆಯೊಪ್ಪಲು ಎಂಬಂತೆ ತುಳಸಿ ಮಾಲೆಯನ್ನು ಕಟ್ಟಿ ಕತ್ತಿಗೆ ಹಾಕಿಕೊಂಡಿದ್ದನು. ಆಟ ಮುಗಿದು ಪ್ರೇಕ್ಷಕರೆಲ್ಲ ಏಳುವುದರಲ್ಲಿದ್ದಾಗ ವಿಷ್ಣು ರಂಗಸ್ಥಳಕ್ಕೆ ಬಂದು, ನಾನು ವಿಷ್ಣು ಬಂದಿದ್ದೇನೆ, ಒಂದ್ ಗಳಿಗೆ ಇದ್ಕೊಂಡು ನಾನು ಆಡೋದನ್ನ ನೋಡ್ಕೊಂಡು ಹೋಗ್ಬೇಕು ಎಂದನು. ನೋಡ್ರಿ, ಇಲ್ಲಿ ಹಳ್ಳಿಗಳಲ್ಲಿ ನಡೆಯುವಂತ ನಾಟಕದ ಒಂದು ತಮಾಷೆಯ ಪ್ರಸಂಗ. ಎದ್ದಿದ್ದವರೆಲ್ಲ ನಗುತ್ತಾ ಕುಳಿತುಕೊಂಡರು. ವಿಷ್ಣು ಭಯಂಕರವಾಗಿ ಗರ್ಜಿಸುತ್ತಾ ತುಳಸಿ ಮಾಲೆಯನ್ನು ಪದೇ ಪದೇ ತೋರಿಸುತ್ತಾ ನಗುತ್ತಾ ನರ್ತನ ಮಾಡಿದನು. ಗುಂಡ ಇವನು ಬಲಾತ್ಕಾರವಾಗಿ ಎಲ್ಲರನ್ನ ನಿಲ್ಲಿಸಿ ಕುಣಿದೇ ಹೋಗಿದ್ರೆ ಏನು ಉಳಿದು ಹೋಗ್ತಿತ್ತು ಎಂದನು. ಸಾಹೇಬನು, ಹಾಗಲ್ಲ ಗುಂಡಪ್ಪ, ನಿನ್ನೆ ರಾತ್ರಿಯಿಂದ ಕುಣಿಯೋಕೆ ಸಿದ್ಧ ಮಾಡಿಕೊಂಡು ನಿದ್ರೆ ಮಾಡದೆ ಮಿಟಮಿಟನೇ ಕಣ್ಣು ಬಿಟ್ಕೊಂಡು ಕುಂತಿದ್ದು ಅನ್ನು ಕುಣಿಬೇಡ ಅಂದ್ಬಿಟ್ರೆ ಅವನಿಗೆ ಎಷ್ಟು ಸಂಕಟವಾಗಬಹುದು. ಜನಕ್ಕೆ ಇದು ಗೊತ್ತು, ಅದಕ್ಕೆ ಅವರೊಬ್ಬರೂ ಕದಲದೆ ಕೂತ್ಬಿಟ್ರು ಎಂದನು. ಆಟ ಮುಗಿಯಿತು. ಜನರಿಗೆ ಯಾವ ನಾಟಕದಿಂದಲೂ ಆಗದ ಸಂತೋಷ ಇದರಿಂದ ಉಂಟಾದಂತೆ ತೋರಿತು. ಊರಲ್ಲಿ 3 ದಿನಗಳವರೆಗೆ ಎಲ್ಲಿ ಯಾರ ಬಾಯಲ್ಲಿ ನೋಡಿದರೂ ಆಟದ ಮಾತೆ ಇತ್ತು. ಈ 6ನೇ ಘಟಕದಲ್ಲಿ ನಾವು ಏನ್ ನೋಡ್ತೀವಿ? ರಂಗಸ್ಥಳಕ್ಕೆ ಕುಣಿತಾ ಬಂದ ಚಂದ್ರಮತಿಯನ್ನ ನೋಡಿ ಜನರು ಮರುಗ್ತಾರೆ. ವಿಶ್ವಾಮಿತ್ರ ಮುನಿ ಹರಿಶ್ಚಂದ್ರನನ್ನ ಒದೆಯುವುದನ್ನು ನೋಡಿ ಆಕ್ಷೇಪಿಸುತ್ತಾ ತಾವು ನೋಡುತ್ತಿರುವುದು ಆಟ ಎಂಬುದನ್ನು ಮರೆತು ತನ್ನ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ರಾಜನಿಗೆ ಹೀಗಾದ್ರೆ ತನ್ನಂತ ಸಾಮಾನ್ಯ ಜನರ ಗತಿ ಏನು ಅಂತ ಒಬ್ಬ ನೊಂದ್ಕೊಳ್ತಾನೆ. ಆಟ ಎಳೆ ಬಿಸಿಲು ಮೂಡುವವರೆಗೂ ಮುಗಿದೇ ಇರಲಿಲ್ಲ. ಜನರು ರಾತ್ರಿ ಕಳೆದು ಹೋದುದು ತಿಳಿಯಲೇ ಇಲ್ಲ. ಸಾಬೆ ಆಟ ನಿಲ್ಲಿಸುವಂತೆ ಸೂಚನೆ ಕೊಟ್ಟಾಗ ರಂಗದ ಮೇಲೆ ಹರಿಶ್ಚಂದ್ರನಿಗೆ ಹರಸಲು ಎಲ್ಲಾ ದೇವತೆಗಳು ಬಂದಿರ್ತಾರೆ. ಆದ್ರೆ ವಿಷ್ಣು ಪಾತ್ರಧಾರಿ ಇನ್ನೂ ಬಂದಿರಲಿಲ್ಲ. ಒಂದು ಕ್ಷಣ ಬಂದು ಹೋಗುವ ಪಾತ್ರಕ್ಕಾಗಿ ಜನ ಮತ್ತೆ ಕುಳಿತುಕೊಂಡಿದ್ದರ ಬಗ್ಗೆ ಗುಂಡ ಆಕ್ಷೇಪಿಸುತ್ತಾನೆ. ಆದರೆ ಸಾಮಾನ್ಯ ಜನರಿಗೆ ಗೊತ್ತಿದೆ, ಅಂದ್ರೆ ಆತ ಬಂದು ಇಲ್ಲಿ ನಾಟಕದಲ್ಲಿ ಕುಣಿತ ಮಾಡಲೇಬೇಕು ಅನ್ನುವಂತ ವಿಷ್ಣು ಪಾತ್ರಧಾರಿಗೆ ಅಪೇಕ್ಷೆ ಇತ್ತು. ಅದನ್ನ ತನ್ನ ಒಂದು ಪಾತ್ರವನ್ನು ಕೂಡ ಜನರು ನೋಡ್ಲಿ ಅನ್ನುವಂತ ಒಂದು ಅಪೇಕ್ಷೆಯಿಂದ ಆತ
ಹೇಳಿದ್ದ. ಈ ರೀತಿ ನಾಟಕ ಮುಗಿತು. 3-4 ದಿನ ಆದರೂ ಕೂಡ ಆ ನಾಟಕದ ಮಾತೇ ಮಾತು. ಇನ್ನು ಪಠ್ಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಘಟಕ 1ರಲ್ಲಿರುವಂತ ಪ್ರಶ್ನೆಗಳು. ಯಕ್ಷಗಾನ ಸಭೆಯವರು ಯಾವ ಆಟವನ್ನು ಆಡಲು ತೀರ್ಮಾನಿಸಿದರು? ಗೊತ್ತಿರ್ಬೋದಲ್ಲ ನಿಮ್ಗೆ, ವಿದ್ಯಾರ್ಥಿಗಳಿಗೆ ಗೊತ್ತಲ್ಲ. ಯಕ್ಷಗಾನ ಸಭೆಯವರು ಹರಿಶ್ಚಂದ್ರ ಆಟವನ್ನ ಆಡಲು ತೀರ್ಮಾನಿಸಿದರು. ಹೌದಲ್ಲ? ಮುಂದಿನ ಪ್ರಶ್ನೆ ನೋಡೋಣ. ಪಟೇಲ್ರಿಗೆ ಹೆದರದ ಜನ ಯಾರಿಗೆ ಹೆದರುತ್ತಿದ್ದರು? ಪಟೇಲ್ರಿಗೆ ಹೆದರದ ಜನ ಯಾರಿಗೆ ಹೆದರುತ್ತಿದ್ರು? ಹೇಳ್ಬೋದಲ್ಲ? ಹೌದು, ಪಟೇಲರಿಗೆ ಹೆದರದ ಜನ ಸ್ಯಾಲು ಸಾಬಿಗೆ ಹೆದರುತ್ತಿದ್ರು. ಸಾಬಿಯ ಮನಸ್ಸಿನಲ್ಲಿ ಮೂಡದಿದ್ದ ವಿಚಾರ ಯಾವುದು? ಏನಂತ ವಿಚಾರ ಮೂಡ್ಲಿಲ್ಲ ಅವನಿಗೆ? ನೋಡ್ರಿ, ಇದು ವಿಗ್ರಹಾರಾಧನೆ, ತಾನು ಮುಸಲ್ಮಾನ, ವಿಗ್ರಹಗಳನ್ನು ಕಂಡರೆ ತನಗೆ ಆಗದು ಎಂಬ ವಿಚಾರ ಅವನಲ್ಲಿ ಎಂದೂ ಮೂಡಲಿಲ್ಲ. ಸ್ಯಾಲು ಸಾಬಿಗೆ ಮಕ್ಕಳು ಹೆದರಲು ಕಾರಣವೇನು? ಸಾಬಿಯ ದೈಹಿಕ ಆಕಾರ ಕಂಡು ಮಕ್ಕಳು ಹೆದರುತ್ತಿದ್ದರು. ನೋಡಿ, ಸ್ಯಾಲು ಸಾಬಿಯ ನ್ಯಾಯವನ್ನು ಲೇಖಕರು ಭಾವನವರು ಏನೆಂದು ಕರೆದಿದ್ದರು? ಸ್ಯಾಲು ಸಾಬಿಯ ನ್ಯಾಯವನ್ನು ಲೇಖಕರು ಬರೀ ಬುರುಡೆಯ ನ್ಯಾಯ, ಅವನಿಗೇನು ಗೊತ್ತಿದೆ ಎಂದು ಕರೆದಿದ್ದರು. ಸ್ಯಾಲು ಸಾಬಿಯನ್ನ ನಂಬ್ತಿರ್ಲಿಲ್ಲ ಅವರು. ತಿಮ್ಮ ಮತ್ತು ಹನುಮರ ಮನಸ್ತಾಪಕ್ಕೆ ಕಾರಣವೇನು? ತಿಮ್ಮ ಮತ್ತು ಹನುಮರ ಮನಸ್ತಾಪಕ್ಕೆ ಕಾರಣ ಏನು? ಹೇಳ್ಬೋದಲ್ಲ? ತಿಮ್ಮ ಮತ್ತು ಹನುಮರ ಮನಸ್ತಾಪಕ್ಕೆ ಕಾರಣ ಕುರಿಯ ವ್ಯಾಜ್ಯ. ವ್ಯಾಜ್ಯ ಅಂದ್ರೆ ಜಗಳ. ಹನುಮನ ಕುದುರೆ ಸತ್ತದ್ದು ಎಲ್ಲಿ? ಹೇಳ್ಬೋದಲ್ಲ ವಿದ್ಯಾರ್ಥಿಗಳೇ? ಪ್ರಯತ್ನ ಪಡಿ. ಹನುಮನ ಕುದುರೆ ಕೆರೆಯ ಬಯಲಿನ ಜಂಡಿನ ನಡುವೆ ಸತ್ತು ಹೋಯಿತು. ತಿಮ್ಮನ ಹೊಲಕ್ಕೆ ಕುದುರೆ ಬಂದುದು ಹೇಗೆ? ಯಾವ ರೀತಿ ತಿಮ್ಮನ ಹೊಲಕ್ಕೆ ಬಂತು? ತಿಮ್ಮನ ಹೊಲಕ್ಕೆ ಹನುಮ ತನ್ನ ಮಕ್ಕಳ ಸಹಾಯದಿಂದ ಕುದುರೆಯನ್ನು ಹೊತ್ತು ತಂದು ಹಾಕಿದ್ದ. ಮುಂದಿನ ಪ್ರಶ್ನೆ ನೋಡೋಣ. ಘಟಕ 3. ಸ್ಯಾಲು ಸಾಬಿಯ ರುಜುವಿನ ಗುರುತು ಯಾವುದು? ಹೇಳ್ಬಹುದು ತಾವು. ಸ್ಯಾಲು ಸಾಬಿಯ ರುಜುವಿನ ಗುರುತು ಕಠಾರಿ. ಸಾಬಿಗೆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳೇ ಹೆಚ್ಚಾಗಿ ಗೊತ್ತಿರಲು ಕಾರಣವೇನು? ಯಾಕೆ ಗೊತ್ತಿತ್ತು ಹೆಚ್ಚಾಗಿ? ಆತ ಏನ್ ಮಾಡ್ತಿದ್ದ? ಹಿಂದೂಗಳೊಂದಿಗೆ ಓಡಾಡ್ತಿದ್ದ. ಸಾಬಿಗೆ ರಾಮಾಯಣ ಮಹಾಭಾರತ ಕಥೆಗಳೇ ಹೆಚ್ಚಾಗಿ ತಿಳಿದಿರಲು ಕಾರಣ ಆತ ಹಿಂದೂಗಳೊಂದಿಗೆ ಹೆಚ್ಚಾಗಿ ಓಡಾಡುತ್ತಿದ್ದುದರಿಂದ. ಯಕ್ಷಗಾನ ನೋಡಲು ಎಷ್ಟು ಊರುಗಳಿಂದ ಜನರು ಬರುತ್ತಿದ್ದರು? ಯಕ್ಷಗಾನ ನೋಡಲು 10-12 ಹಳ್ಳಿಗಳಿಂದ ಜನರು ಬರುತ್ತಿದ್ದರು. ಪ್ರತಿಯೊಬ್ಬ ಹುಡುಗನ ಕನಸು ಏನು? ಪ್ರತಿಯೊಬ್ಬ ಹುಡುಗನ ಕನಸು ತಾನು ಒಂದು ದಿವಸ ಆಟದಲ್ಲಿ ಪಾತ್ರ ವಹಿಸುವೆ ಎಂಬುದೇ ಆಗಿತ್ತು. ಇನ್ನು ಘಟಕ 4ರಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಊರಿನ ಹೆಂಗಸರು ಬಯಲಾಟದ ಸ್ಥಳಕ್ಕೆ ಎಷ್ಟು ಹೊತ್ತಿಗೆ ಬಂದರು? 7 ಗಂಟೆ ಹೊತ್ತಿಗೆ ಸ್ಥಳಕ್ಕೆ ಬಂದರು. ಹೆಂಗಸರನ್ನ ನೋಡಿದ ಗುಂಡನಿಗೆ ಹೊಟ್ಟೆ ಕಿಚ್ಚಾಗಲು ಕಾರಣವೇನು? ಹೆಂಗಸರನ್ನು ನೋಡಿದ ಗುಂಡನಿಗೆ ಹೊಟ್ಟೆ ಕಿಚ್ಚು ಉಂಟಾಗಲು ಕಾರಣ ಅವರು ಆನಂದಿಸುವುದನ್ನ ಕಂಡು. ಚಂದ್ರಮತಿ ಪಾತ್ರಧಾರಿ ಬಣ್ಣದ ಸೀರೆಯನ್ನು ಎಲ್ಲಿಂದ ತಂದಿದ್ದ? ಹೇಳ್ಬೋದಲ್ಲ? ಚಂದ್ರಮತಿ ಪಾತ್ರಧಾರಿ ಬಣ್ಣದ ಸೀರೆಯನ್ನು ಜೋಡಿದಾರ ಮನೆಯಿಂದ ತಂದಿದ್ದ. ಸ್ಯಾಲು ಸಾಬಿಯ ರುಮಾಲು ಯಾರ ತಲೆಯ ಮೇಲಿತ್ತು? ಹರಿಶ್ಚಂದ್ರ ಪಾತ್ರಧಾರಿಯ ತಲೆಯ ಮೇಲೆ ಇತ್ತು. ಜನರ ಗುಜುಗುಜು ಸದ್ದಿಗೆ ಕಾರಣವೇನು? ಆಟ ಪ್ರಾರಂಭವಾಗಲಿಲ್ಲವೆಂಬುದೇ ಜನರ ಗುಜುಗುಜು ಸದ್ದಿಗೆ ಕಾರಣವಾಗಿತ್ತು. ಆಟ ತಡವಾದಾಗ ಸಾಬಿ ಏನೆಂದು ಸೂಚನೆ ನೀಡಿದ? ಆಟ ತಡವಾದಾಗ ಸ್ಯಾಲು ಸಾಬಿ ಏನ್ ಮಾಡಿದ? ಧ್ವನಿ ಮಾಡಿ ಪರದೆ ಎತ್ತಿರೋ ಎಂದು ಸೂಚನೆ ನೀಡಿದ. ರಂಗಸ್ಥಳದ ಪರದೆ ಪದ್ಧತಿಯ ವಿಶೇಷ ಏನು? ಪಾತ್ರಗಳೆಲ್ಲ ಪರದೆಯ ಒಂದು ಕಡೆಯಿಂದ ಬರುವುದು, ಮತ್ತೊಂದು ಕಡೆಯಿಂದ ಹೋಗುವುದು ರಂಗಸ್ಥಳದ ಪರದೆಯ ಪದ್ಧತಿಯ ವಿಶೇಷ. ಬಯಲಾಟ ಸ್ವಾರಸ್ಯ ಇರುವುದು ಯಾವುದರಲ್ಲಿ? ಬಯಲಾಟ ಸ್ವಾರಸ್ಯ ಇರುವುದೇ ಕುಣಿತದಲ್ಲಿ. ಘಟಕ 6.
ಕುಣಿಯುತ್ತಾ ಬಂದ ಚಂದ್ರಮತಿಯನ್ನು ನೋಡಿದ ಜನರು ಏನೆಂದು ಮಾತಾಡಿಕೊಂಡರು. ಕುಣಿಯುತ್ತಾ ಬಂದ ಚಂದ್ರಮತಿಯನ್ನು ಜನರು ನೋಡಿದ ಮಾತಾಯಿ ಎಷ್ಟು ಕಷ್ಟಪಡಬೇಕೋ ಎಂದು ಮಾತಾಡಿಕೊಂಡರು. ಶಾಲು ಸಾಬಿ ಆಟ ಮುಗಿಸುವಂತೆ ಸೂಚಿಸಲು ಕಾರಣವೇನು. ಶಾಲು ಸಾಬಿ ಆಟ ಮುಗಿಸುವಂತೆ ಸೂಚಿಸಲು ಕಾರಣ ಸೂರ್ಯ ಮೂಡಿ ಎಳೆ ಬಿಸಿಲು ಬಂದರೂ ಆಟ ಮುಗಿಯದಿದ್ದುದಕ್ಕೆ. ಮನೆಗೆ ಹೊರಟು ನಿಂತ ಜನರು ಮತ್ತೆ ಕುಳಿತುಕೊಳ್ಳಲು ಕಾರಣವೇನು. ಮನೆಗೆ ಹೊರಟು ನಿಂತ ಜನರು ಮತ್ತೆ ಕುಳಿತುಕೊಳ್ಳಲು ಕಾರಣ ವಿಷ್ಣು ಪಾತ್ರಧಾರಿ ಜನರಿಗೆ ಇರುವಂತೆ ಮನವಿ ಮಾಡಿಕೊಂಡಿದ್ದರಿಂದ. ವಿಷ್ಣು ಪಾತ್ರಧಾರಿಯ ಬಗೆಗೆ ಗುಂಡ ಅಸಮಾಧಾನ ವ್ಯಕ್ತಪಡಿಸಿದಾಗ ಸಾಬಿ ಏನೆಂದು ಉತ್ತರಿಸಿದ. ಮನೆಗೆ ಹೊರಟು ನಿಂತ ಜನರು ಮತ್ತೆ ಕುಳಿತುಕೊಳ್ಳಲು ಕಾರಣ ವಿಷ್ಣು ಪಾತ್ರಧಾರಿ ಜನರಿಗೆ ಇರುವಂತೆ ಮನವಿ ಕೊಂಡಿದ್ದರಿಂದ. ಶಾಲು ಸಾಬಿಯ ವಿಶಾಲ ಮತ್ತು ಸರಳ ಮನಸ್ಸಿನ ಪರಿಚಯವನ್ನ ಮಾಡಿಕೊಂಡಿವಿ. ಈ ಪಾಠದಿಂದ ನಾವು ಏನೇನು ತಿಳ್ಕೊಂಡಿವಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದು ಶಾಲು ಸಾಬಿಯ ವಿಶಾಲ ಮತ್ತು ಸರಳ ಮನಸ್ಸಿನ ಪರಿಚಯ ಆಯಿತು. ಉತ್ತಮ ಗುಣಕ್ಕೆ ಮನ್ನಣೆ ನೀಡುವುದನ್ನ ಅರಿತೆವು. ಶಾಲು ಸಾಬಿಯ ನ್ಯಾಯದಲ್ಲಿದ್ದ ಸಮದೃಷ್ಟಿಯ ಗುಣವನ್ನ ಕಂಡೆವು. ಬಯಲಾಟದ ಬಗೆಗೆ ಜನರ ಒಲವು ಮತ್ತು ಅಭಿರುಚಿ ತಿಳಿಯಿತು. ಬರವಣಿಗೆ ಸರಳ ಮತ್ತು ನೇರ ನಿರೂಪಣೆಯ ವಿಧಾನ ತಿಳಿದುಕೊಂಡಿವೆ. ಲೇಖಕರು ಇಲ್ಲಿ ಬರವಣಿಗೆಯನ್ನ ಯಾವ ರೀತಿ ಬಳಸಿದ್ದಾರೆ, ನಿರೂಪಣಾ ವಿಧಾನವನ್ನ ತಿಳ್ಕೊಂಡಿವಿ. ಆಡು ಮಾತಿನ ಸಂವಾದ, ಅಲ್ಲಲ್ಲಿ ಬರುವ ಜೋಡು ನುಡಿ ದೃಪ್ತಿಗಳ ಸ್ವಭಾವ ಕಂಡೆವು. ಹಳ್ಳಿಗರ ಬದುಕಿನಲ್ಲಿದ್ದ ಸಾಮರಸ್ಯದ ಅರಿವು ಮೂಡಿತು. ವ್ಯಕ್ತಿ ಚಿತ್ರಣದ ವಿಧಾನ ಅರಿತೆವು. ಕಥೆಯ ಪ್ರಬಂಧ ಆಸಕ್ತಿ ಬೆಳೆಸಿಕೊಂಡೆವು. ಅನುಭವಗಳಿಗೆ ಬರವಣೆ ರೂಪ ಕೊಡುವುದನ್ನ ಹೇಗೆ ಎಂದು ತಿಳಿದುಕೊಂಡೆವು. ಮಕ್ಕಳೇ, ಆದಷ್ಟು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಒಂದೊಂದು ಪ್ರಶ್ನೆಗಳನ್ನ ಓದ್ತಾ ಹೋಗೋಣ. ಆ ಪ್ರಶ್ನೆಗೆ ನಾವು ಉತ್ತರವನ್ನ ಬರೀಲಿಕ್ಕೆ ಪ್ರಯತ್ನ ಪಡಿ. ಶಾಲು ಸಾಬಿ ಎಂದು ಹೆಸರು ಬರಲು ಕಾರಣವೇನು. ಎರಡನೇದ್ದು, ಊರಿನ ಉತ್ಸವಗಳ ದಿನ ಅದರ ಮುಂದಾಳತನವನ್ನು ಯಾರು ವಹಿಸುತ್ತಿದ್ದರು. ಅಡ್ಡೇಕಾರರು ಎಂದರೆ ಯಾರು. ಭಾಗವತ ಆಟ ಎಂದು ಯಾವುದನ್ನು ಕರೆಯುತ್ತಿದ್ದರು. ಐದನೇದು, ತಿಮ್ಮನ ಮೇಲಿನ ಮನಸ್ತಾಪಕ್ಕೆ ಹನುಮ ಏನು ಮಾಡಿದ. ಊರಿನವರೆಲ್ಲ ಬಯಲಾಟದಲ್ಲಿ ಕುಣಿತವನ್ನು ನಿಲ್ಲಿಸಲು ಯೋಚಿಸಿದ್ದು ಏಕೆ. ಜೋಡಿದಾರ ಎಂದರೆ ಯಾರು. ಎಂಟನೇದು, ಯಾವುದು ವಿಶ್ವವಿದ್ಯಾನಿಲಯವಿದ್ದಂತೆ. ಬಯಲಾಟ ನೋಡಲು ಎಷ್ಟು ಜನರು ಸೇರುತ್ತಿದ್ದರು. ಬಯಲಾಟ ನೋಡಲು ಬಂದ ಲೇಖಕರ ಗೆಳೆಯ ಯಾರು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ. ಒಂದನೇದು, ಶಾಲು ಸಾಬಿ ಊರಿನ ಉತ್ಸವಗಳನ್ನು ನಡೆಸಿಕೊಳ್ಳುತ್ತಿದ್ದ ರೀತಿಯನ್ನು ವಿವರಿಸಿ. ಎರಡನೇದು, ಬಯಲಾಟದಲ್ಲಿ ಕುಣಿತದ ಪಾತ್ರವನ್ನ ವಿವರಿಸಿ. ಮೂರನೇದು, ಬಯಲಾಟದ ಚಪ್ಪರದಲ್ಲಿ ಹೆಂಗಸರು ಹೇಗೆ ಸಂಭ್ರಮಿಸುತ್ತಿದ್ದರು. ಮಕ್ಕಳೇ, ಈ ಪ್ರಶ್ನೆಗೆ ಉತ್ತರಗಳನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.